ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ, ನಿಮ್ಮ ಮನಸ್ಸಿನಲ್ಲಿ ಕತ್ತಲೆ ಆವರಿಸಿದ್ದ ಜಾಗದಲ್ಲಿ ಭರವಸೆಯ ಹೊಸ ಬೆಳಕನ್ನು ಮೂಡಿಸಬಲ್ಲ ಅತ್ಯಂತ ರೋಮಾಂಚನಕಾರಿ ಜ್ಯೋತಿಷ್ಯ ಮಾಹಿತಿಯೊಂದಿಗೆ ನಾನು ಇಂದು ನಿಮ್ಮ ಮುಂದೆ ಬಂದಿದ್ದೇನೆ. ಕಟಾಕ್ಷದಿಂದ ಹೊರಬಿದ್ದಿರುವ ದೈವಿಕ ಪತ್ರ ಅಂತಲೇ ಅನ್ಬಹುದು. ಇದರ ಆಧಾರದ ಮೇಲೆ ಸಿದ್ಧಪಡಿಸಲಾಗಿರುವ ಈ ಒಂದು ಮಹಾ ಕಾಲಜ್ಞಾನವಾಗಿದೆ. ಈ ಪವಿತ್ರ ಪತ್ರದಲ್ಲಿ ಬರೆದಿರುವ ಪ್ರತಿ ಅಕ್ಷರವು ನಿಮ್ಮ ಕರ್ಮಫಲದ ಲೆಕ್ಕಾಚಾರ ಹಾಗೂ ಮುಂಬರುವ ಭವಿಷ್ಯದ ದಾರಿದೀಪವಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ವೃಷಭ ರಾಶಿಯವರೇ, ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೆಯಲಿದೆ. ಬರುವ 4 ದಿನಗಳಲ್ಲಿ ನಿಮ್ಮ ದೈನಂದಿನ ಬದುಕಿನಲ್ಲಿ ಇಂತಹದ್ದೊಂದು ಅನಿರೀಕ್ಷಿತ ಪವಾಡ ಸದೃಶ್ಯ ಘಟನೆ ಸಂಭವಿಸಲಿದೆ. ಅದು ನಿಮ್ಮನ್ನು ಒಬ್ಬ ಸಾಧಾರಣ ಸ್ಥಿತಿಯ ವ್ಯಕ್ತಿಯಿಂದ ರಾಜವೈಭೋಗದ ಈ ಜೀವನದತ್ತ ಕೊಂಡೊಯ್ಯಲಿದೆ. ಈ ನವಗ್ರಹಗಳ ಪ್ರಸ್ತುತ ಗೋಚಾರ ಸ್ಥಿತಿ ಮತ್ತು ವೃಷಭ ರಾಶಿಯವರ ಜನ್ಮ ಕುಂಡಲಿಯ ಆಳವಾದ ಅಧ್ಯಯನದಿಂದ ಈ ಸತ್ಯವನ್ನು ಹೊರಹಾಕಲಾಗಿದೆ. ಈ ದೈವಿಕ ಭವಿಷ್ಯವಾಣಿಯಲ್ಲಿ ಯಾವುದೇ ಸುಳ್ಳಿಲ್ಲ. ನಿಮ್ಮ ಜೀವನದಲ್ಲಿ ಈವರೆಗೆ ಎದುರಿಸಿದ ಕಷ್ಟಗಳಿಗೆ ಪೂರ್ಣ ವಿರಾಮ ಬೀಳುವ ಸಮಯ ಆಸನ್ನವಾಗಿದೆ. ನಿಮ್ಮ ಕುಂಡಲಿಯಲ್ಲಿ ಪ್ರಸ್ತುತ ಶುಕ್ರ ಗ್ರಹನೊಂದಿಗೆ ಬುಧನು ಯುತಿಯಾಗಿ ವಿರಾಜಮಾನನಾಗಿದ್ದಾನೆ. ಇದರೊಂದಿಗೆ ಈ ಧೈರ್ಯಕಾರಕನಾದ ಮಂಗಳ ಮತ್ತು ದೇವಗುರು ಬೃಹಸ್ಪತಿಯ ದಿವ್ಯ ಸಂಯೋಗವು ಏರ್ಪಡುತ್ತಿದೆ. ಈ ಅಪರೂಪದ ಗ್ರಹಗಳ ನರ್ತನವು ನಿಮ್ಮ ಜಾತಕದಲ್ಲಿ ಮಹತ್ತರವಾದ ಬುಧಾದಿತ್ಯ ಯೋಗ, ಅತ್ಯಂತ ಶ್ರೇಷ್ಠವಾದ ಗಜಕೇಸರಿ ಯೋಗ ಮತ್ತು ಸಂಪತ್ತನ್ನು ತಂದುಕೊಡುವ ಚತುರ್ಭುಜ ರಾಜಯೋಗಗಳಂತಹ ಮಹಾ ದಿವ್ಯ ಯೋಗಗಳನ್ನು ಸೃಷ್ಟಿಸುತ್ತಿದೆ. ಇಂತಹ ದೈವಿಕ ರಾಜಯೋಗಗಳು ಪ್ರತಿದಿನ ಸೃಷ್ಟಿಯಾಗುವುದಿಲ್ಲ. ಶತಮಾನಗಳಿಗೊಮ್ಮೆ ಬರುವ ಈ ಯೋಗಗಳು ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಆಕಸ್ಮಿಕ ಧನಲಾಭ ಹಾಗೂ ಸುವರ್ಣಾವಕಾಶಗಳ ಹೆಬ್ಬಾಗಿಲನ್ನು ತೆರೆಯಲಿದೆ. ಈ ಸ್ಕ್ರಿಪ್ಟ್ನ ಪ್ರತಿಯೊಂದು ಸಾಲನ್ನು ನೀವು ಶ್ರದ್ಧೆಯಿಂದ ಆಲಿಸಿ. ಇಲ್ಲಿ ಹೇಳಲಾಗುವ ದೈವಿಕ ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡರೆ ಮುಂಬರುವ ದಿನಗಳು ನಿಮ್ಮ ಇಡೀ ಆಯುಷ್ಯದ ಅತ್ಯಂತ ಪ್ರಮುಖ ತಿರುವುಗಳಾಗಿ ಸಾಬೀತಾಗಲಿವೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಮಹಾಜ್ಞಾನದ ಸಾಗರಕ್ಕೆ ಧುಮುಕುವ ಮುನ್ನ ನಮ್ಮ ಇಷ್ಟದೇವತೆಗಳಾದ ಈ ದುರ್ಗಾದೇವಿ ಹಾಗೂ ಸಂಕಟ ಮೋಚನ ಮಹಾಬಲಿ ಹನುಮಂತನ ಆಶೀರ್ವಾದವನ್ನು ಪಡೆಯುವುದು ಪ್ರಥಮ ಕರ್ತವ್ಯ. ಇದು ಕೇವಲ ಔಪಚಾರಿಕತೆಯಲ್ಲ, ಬದಲಿಗೆ ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ನಮ್ಮತ್ತ ಸೆಳೆಯುವ ಮಹಾ ಸಂಕಲ್ಪ. ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗಲು ಹಾಗೂ ಈ ಒಂದು ದೇವರ ಕೃಪೆ ನಿಮ್ಮ ಮೇಲಾಗಲು ಈಗಲೇ ನಿಮ್ಮ ಮನಸ್ಸಿನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಈ ವಿಡಿಯೋವನ್ನು ಭಕ್ತಿಯಿಂದ ಲೈಕ್ ಮಾಡಿ. ನೀವು ಇಡೀ ಹೃದಯದಿಂದ ಈ ಒಂದು ನಾಮಸ್ಮರಣೆಯನ್ನು ಬರೆದಾಗ ನಿಮ್ಮ ಅಂತರಾತ್ಮದಲ್ಲಿ ಅಡಗಿರುವ ಭಕ್ತಿ ಭಾವವು ಜಾಗೃತಗೊಳ್ಳುತ್ತೆ. ಬ್ರಹ್ಮಾಂಡದಲ್ಲಿ ಒಂದು ದಿವ್ಯ ಕಂಪನವನ್ನು ಸೃಷ್ಟಿಸುತ್ತೆ. ಈ ಧನಾತ್ಮಕ ಕಂಪನಗಳು ನಿಮ್ಮ ಪ್ರಾರ್ಥನೆಯನ್ನು ನೇರವಾಗಿ ಆಂಜನೇಯನ ಚರಣ ಕಮಲಗಳಿಗೆ ತಲುಪುತ್ತೆ. ಇದು ನಿಮ್ಮ ಹಾಗೂ ನಿಮ್ಮ ಇಡೀ ಕುಟುಂಬದ ಸುತ್ತ ಒಂದು ಅಭೇದ್ಯ ಸುರಕ್ಷತಾ ಕವಚವನ್ನು ನಿರ್ಮಿಸುತ್ತೆ. ಭಗವಂತನ ಈ ಪರಮ ಸಂದೇಶವನ್ನು ಅಸಡ್ಡೆ ಮಾಡಬೇಡಿ, ಏಕೆಂದರೆ ಸಕಾಲದಲ್ಲಿ ಸಿಗುವ ದೈವಿಕ ಮಾರ್ಗದರ್ಶನವನ್ನು ಸ್ವೀಕರಿಸುವುದು ನಮ್ಮ ಭಾಗ್ಯೋದಯದ ಮೊದಲ ಹೆಜ್ಜೆಯಾಗಿದೆ. ಈ ಕಳೆದ 5 ವರ್ಷಗಳ ಸಂಘರ್ಷ, ಅದೃಶ್ಯದ ಅಡೆತಡೆಗಳು. ವೃಷಭ ರಾಶಿಯವರೇ, ಒಮ್ಮೆ ನಿಮ್ಮ ಕಳೆದ 5 ವರ್ಷಗಳ ಬದುಕನ್ನು ತಿರುಗಿ ಒಮ್ಮೆ ನೋಡಿ. ನೀವು ಪಟ್ಟಿರುವ ಕಷ್ಟ, ಸುರಿಸಿರುವ ಬೆವರು ಸಾಮಾನ್ಯವಾದುದು ಅಲ್ಲವೇ ಅಲ್ಲ. ಬೆಳಗಿನ ಜಾವದಿಂದ ತಡರಾತ್ರಿಯವರೆಗೆ ವಿರಾಮವಿಲ್ಲದೆ ದುಡಿದಿದ್ದೀರಿ. ಈ ಕಠಿಣ ಪರಿಶ್ರಮ ಪಟ್ಟಿದ್ದೀರಿ. ರಾತ್ರಿ ಇಡೀ ನಿದ್ದೆಗೆಟ್ಟು ಹೊಸ ಉದ್ಯೋಗದ ದಾರಿಗಳನ್ನು ಹುಡುಕಿದ್ದೀರಿ. ಈ ವ್ಯಾಪಾರವನ್ನು ವೃದ್ಧಿಸಲು ಹಗಲಿರುಳು ಶ್ರಮಿಸಿದ್ದೀರಿ. ಆದರೆ ನಿಮಗೆ ಸಿಕ್ಕ ಫಲವೇನು? ನಿಮ್ಮ ಶ್ರಮಕ್ಕೆ ತಕ್ಕ ಯಶಸ್ಸು ಪ್ರತಿ ಬಾರಿಯೂ
ನಿಮ್ಮ ಕೈಗೆಟುಕದೆ ಮರೀಚಿಕೆಯಾಗುತ್ತಲೇ ಇತ್ತು. ಉದ್ಯೋಗದಲ್ಲಿ ಸಿಗಬೇಕಾಗಿದ್ದ ಬಡ್ತಿ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿತ್ತು. ವ್ಯಾಪಾರ ವ್ಯವಹಾರಗಳಲ್ಲಿ ದಿನದಿಂದ ದಿನಕ್ಕೆ ಗೊಂದಲಗಳು, ಸಾಲದ ಬಾಧೆಗಳು ಹೆಚ್ಚಾಗುತ್ತಲೇ ಇದ್ದವು. ಕೈಯಲ್ಲಿ ಹಣದ ಒಂದು ಚಲಾವಣೆ ನಿಂತು ಹೋಗಿ ತೀವ್ರ ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಕಾಡುತ್ತಿತ್ತು. ಮನೆಯ ಸದಸ್ಯರ ನಡುವೆ, ಆತ್ಮೀಯರ ನಡುವೆ ಕಾರಣವಿಲ್ಲದ ಕಹಿ ಮತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುತ್ತಿತ್ತು. ನಿಮ್ಮ ಪ್ರಗತಿಯನ್ನು ಯಾವುದೋ ಒಂದು ಅದೃಶ್ಯದ ಗೋಡೆ ತಡೆದು ನಿಲ್ಲಿಸಿದಂತೆ ಭಾಸವಾಗುತ್ತಿರಲಿಲ್ವೇ? ನೀವು ನೂರಾರು ಉಪಾಯಗಳನ್ನು ಮಾಡಿರಬಹುದು, ದೇವಸ್ಥಾನಗಳಿಗೆ ಅಲೆದಿರಬಹುದು, ಆದರೆ ಪ್ರತಿಯೊಂದು ಕೆಲಸದ ಕೊನೆಯ ಹಂತದಲ್ಲಿ ಯಾವುದಾದರೂ ಒಂದು ವಿಘ್ನ ಬಂದು ಇಡೀ ಕೆಲಸವನ್ನು ಹಾಳುಗೆಡವುತ್ತಿತ್ತು. ಅನೇಕ ಬಾರಿ ನಿಮ್ಮ ಮನಸ್ಸಿನಲ್ಲಿ ಏನಪ್ಪ, ನನ್ನ ಹಣೆ ಬರಹವೇ ಇಷ್ಟಿರಬೇಕು, ನನ್ನ ಅದೃಷ್ಟವೇ ಕೆಟ್ಟದಾಗಿದೆ ಎಂಬ ಹತಾಶೆ ಮೂಡಿರಬಹುದು. ಆದರೆ ವೃಷಭ ರಾಶಿಯವರೇ, ಇಲ್ಲಿ ಈ ಒಂದು ಮಹತ್ತರವಾದ ರಹಸ್ಯವನ್ನು ಬಯಲು ಮಾಡಿದೆ. ನಿಮ್ಮ ಕಷ್ಟಗಳಿಗೆ ನಿಮ್ಮ ಅದೃಷ್ಟ ಕಾರಣವಾಗಿರಲಿಲ್ಲ. ಬದಲಿಗೆ ನೀವು ದೈನಂದಿನ ಜೀವನದಲ್ಲಿ ಅರಿಯದೆಯೇ ಅತ್ಯಂತ ಅಜ್ಞಾನದಿಂದ ಮಾಡುತ್ತಿದ್ದ ಕೆಲವು ಸಣ್ಣ ಸಣ್ಣ ತಪ್ಪುಗಳು ನಿಮ್ಮ ಜಾತಕದಲ್ಲಿ ಪ್ರಬಲ ಶುಭ ಯೋಗಗಳನ್ನು ದುರ್ಬಲಗೊಳಿಸುತ್ತಿದ್ವು. ಈ ತಪ್ಪುಗಳೇ ನಿಮ್ಮ ಯಶಸ್ಸಿನ ಹಾದಿಗೆ ಅಡ್ಡಲಾಗಿದ್ದವು. ಈಗ ನಿಮ್ಮ ಬದುಕಿನ ಹೊಸ ಅಧ್ಯಾಯ ಆರಂಭವಾಗುವ ಶುಭಗಳಿಗೆ ಬಂದಿದೆ. ಆದರೆ ನೀವು ಮತ್ತೆ ಅದೇ ಹಳೆಯ ತಪ್ಪುಗಳನ್ನು ಪುನರಾವರ್ತಿಸಿದರೆ ಈ ಸುವರ್ಣಾವಕಾಶವು ನಿಮ್ಮ ಕೈಜಾರಿ ಹೋಗಬಹುದು. ಆದ್ದರಿಂದ ಈ ತಪ್ಪುಗಳು ಯಾವುವು ಎಂಬುದನ್ನು ಮೊದಲು ನಾವು ಆಳವಾಗಿ ಅರಿತುಕೊಳ್ಳೋಣ. ಜೀವನದ ಪ್ರಗತಿಯನ್ನು ಕುಂಠಿತಗೊಳಿಸುತ್ತಿದ್ದ ಆ 3 ಮಹಾ ತಪ್ಪುಗಳು ನೋಡೋಣ. ನಿಮ್ಮ ಜೀವನವನ್ನು ಇಷ್ಟು ವರ್ಷಗಳ ಕಾಲ ಪಾತಾಳಕ್ಕೆ ತಳ್ಳಿದ್ದ ಆ 3 ಪ್ರಮುಖ ತಪ್ಪುಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ತಪ್ಪುಗಳನ್ನು ನೀವು ಸಾಮಾನ್ಯ ಎಂದು ಭಾವಿಸಿರಬಹುದು, ಆದರೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವು ನಿಮ್ಮ ಇಡೀ ಸಕಾರಾತ್ಮಕ ಶಕ್ತಿಯನ್ನು ಹೀರುತ್ತಿದ್ದ ದೋಷಗಳು. ಅಂದರೆ ಮೊದಲನೆಯ ಮಹಾ ತಪ್ಪು ಈ ತಾಮಸಿಕ ಆಹಾರ ಮತ್ತು ಮದ್ಯಪಾನದ ಒಂದು ಸೇವನೆ. ವೃಷಭ ರಾಶಿಯ ಅಧಿಪತಿ ಬಂದು ಸುಖ, ವೈಭೋಗ, ಸಂಪತ್ತು ಮತ್ತು ಐಷಾರಾಮಿ ಜೀವನದ ಕಾರಕನಾದ ಶುಕ್ರ ಗ್ರಹ. ನಿಮ್ಮ ಜಾತಕದಲ್ಲಿ ಶುಕ್ರನು ಎಷ್ಟೇ ಬಲಿಷ್ಠನಾಗಿದ್ದರೂ ನೀವು ಸೇವಿಸುವ ಆಹಾರದ ಪದ್ಧತಿ ಅವನ ಶಕ್ತಿಯನ್ನು ನಿರ್ಧರಿಸುತ್ತೆ. ನಿಮ್ಮ ಬದುಕಿನಲ್ಲಿ ಶುಕ್ರನ ದಿವ್ಯ ಪ್ರಭಾವ ಹೆಚ್ಚಾಗುತ್ತಿರುವ ಇಂತಹ ಪವಿತ್ರ ಸಂದರ್ಭದಲ್ಲಿ ಮಾಂಸಾಹಾರ, ಮೀನು ಅಥವಾ ಮದ್ಯಪಾನದಂತಹ ತಾಮಸಿಕ ವಸ್ತುಗಳ ಸೇವನೆ ನಿಮ್ಮ ಪಾಲಿಗೆ ಅತ್ಯಂತ ಮಾರಕವಾಗಿ ಪರಿಣಮಿಸುತ್ತೆ. ಈ ತಾಮಸಿಕ ಆಹಾರವು ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ ಅಜ್ಞಾನ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಿಂದಾಗಿ ಶುಕ್ರನ ಶುಭ ಊರ್ಜೆಯು ಕ್ಷೀಣಿಸುತ್ತಾ ಹೋಗುತ್ತೆ. ಇದರ ನೇರ ಪರಿಣಾಮ ಏನೆಂದರೆ ನಿಮ್ಮ ಕೈಗೆ ಬರಬೇಕಾಗಿದ್ದ ದೊಡ್ಡ ಮೊತ್ತದ ಹಣ ಕೊನೆಯ ಕ್ಷಣದಲ್ಲಿ ಕೈ ತಪ್ಪುತ್ತೆ. ವ್ಯಾಪಾರದಲ್ಲಿ ಬರಬೇಕಾಗಿದ್ದ ಲಾಭ ನಿಂತು ಹೋಗುತ್ತೆ ಮತ್ತು ಮನಸ್ಸಿನಲ್ಲಿ ಸದಾ ಒಂದು ರೀತಿಯ ಅಕಾರಣವಾದ ಅಶಾಂತಿಯ ಗೊಂದಲ ಮನೆ ಮಾಡುತ್ತೆ. ಅನೇಕರು ಭಾವಿಸ್ತಾರೆ, ಇದು ಕೇವಲ ಆಹಾರ ತಾನೇ, ಇದಕ್ಕೂ ಜಾತಕಕ್ಕೂ ಏನು ಸಂಬಂಧ ಎಂದು. ಆದರೆ ನೆನಪಿಡಿ, ಆಹಾರವೇ ಮನಸ್ಸನ್ನು ರೂಪಿಸುತ್ತೆ. ಜಾತಕದಲ್ಲಿ ಎಷ್ಟೇ ದೊಡ್ಡ ರಾಜಯೋಗಗಳಿದ್ದರೂ ಇಂತಹ ತಪ್ಪುಗಳಿಂದ ಆ ಯೋಗಗಳ ಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ಮುಂಬರುವ ಈ 4 ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಇಂತಹ ತಾಮಸಿಕ ಪದಾರ್ಥಗಳತ್ತ ಸುಳಿಯಲೇಬಾರದು. ಈ ಎರಡನೆಯ ಮಹಾ ತಪ್ಪು ಎಂದರೆ ಮನೆಯಿಂದ ಹೊರಡುವಾಗ ಕ್ರೋಧ ಮತ್ತು ಕಹಿ ವಾತಾವರಣ. ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ಮನೆಯಿಂದ ಹೊರಡುವಾಗ ಮುಖದಲ್ಲಿ ನಗು ಇರಬೇಕಪ್ಪ, ಮನಸ್ಸಿನಲ್ಲಿ ಶಾಂತಿ ಇರಬೇಕು ಎಂದು. ಆದರೆ ವೃಷಭ ರಾಶಿಯವರಾದ ನೀವು ಕಳೆದ ಕೆಲವು ವರ್ಷಗಳಲ್ಲಿ ಅರಿಯದೇ ಒಂದು ದೊಡ್ಡ ತಪ್ಪು ಮಾಡಿದ್ದೀರಿ. ಕೌಟುಂಬಿಕ ಕಲಹಗಳು, ಸಣ್ಣ ಪುಟ್ಟ ಜಗಳಗಳು ಅಥವಾ ಮನಸ್ತಾಪಗಳಿಂದಾಗಿ ಮನಸ್ಸಿನಲ್ಲಿ ತೀವ್ರ ಕೋಪ ಮತ್ತು ಉದ್ವೇಗವನ್ನು ಇಟ್ಟುಕೊಂಡು ನೀವು ಮನೆಯ ಮುಖ್ಯ ದ್ವಾರದಿಂದ ಹೊರಗೆ ಹೆಜ್ಜೆ ಇಡುತ್ತಿದ್ರಿ. ಶುಕ್ರ ಗ್ರಹವು ಕೇವಲ ಭೌತಿಕ ಸಂಪತ್ತಿಗೆ ಮಾತ್ರವಲ್ಲ, ಕೌಟುಂಬಿಕ ನೆಮ್ಮದಿ ಮತ್ತು ದಾಂಪತ್ಯ ಸುಖಕ್ಕೂ ಕಾರಕನಾಗಿದ್ದಾನೆ. ನೀವು ಮನೆಯ ಸದಸ್ಯರೊಂದಿಗೆ ಜಗಳವಾಡಿ ಮನಸ್ಸಿನಲ್ಲಿ ಈ ಕಹಿ ಭಾವನೆಯನ್ನು ಇಟ್ಟುಕೊಂಡು ಕೆಲಸಕ್ಕೆ ಹೊರಟಾಗ ನಿಮ್ಮ ಮನೆಯಲ್ಲಿದ್ದ ಸಕಾರಾತ್ಮಕ ಎನರ್ಜಿ ಸಂಪೂರ್ಣವಾಗಿ ಧ್ವಂಸವಾಗುತ್ತೆ. ನೀವು ಅದೇ ನಕಾರಾತ್ಮಕ ತರಂಗಗಳೊಂದಿಗೆ ಹೊರ ಜಗತ್ತನ್ನು ಪ್ರವೇಶಿಸಿದಾಗ ನಿಮ್ಮ ಇಡೀ ದಿನದ ಕೆಲಸಗಳು ಕೆಡುತ್ತವೆ.
ಗಮನಿಸಿ ನೋಡಿ. ನೀವು ಮನೆಯಲ್ಲಿ ಅತಿಯಾಗಿ ಕೋಪಗೊಂಡು ಹೊರಟ ದಿನಗಳಂದೇ ನಿಮ್ಮ ದೊಡ್ಡ ವ್ಯವಹಾರಗಳು ಕೈತಪ್ಪಿತ್ತೆ. ಬರಬೇಕಾಗಿದ್ದ ಈ ಒಂದು ಪೇಮೆಂಟ್ಗಳು ಸಿಲುಕಿಕೊಂಡಿರುತ್ತವೆ ಅಥವಾ ಪ್ರಮುಖ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆದು ಕೆಲಸ ಹಾಳಾಗುತ್ತೆ. ನಿಮ್ಮ ಸುತ್ತಲಿನ ಈ ಒಂದು ಔರ ನಕಾರಾತ್ಮಕತೆಯಿಂದ ತುಂಬಿರುವುದೇ ಇದಕ್ಕೆ ಒಂದಷ್ಟು ಕಾರಣ. ಈ 4 ದಿನಗಳಲ್ಲಿ ನೀವು ಮನೆಯಲ್ಲಿ ಪರಮ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡಬೇಕು ಮತ್ತು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಈ 3ನೆಯ ಮಹಾ ತಪ್ಪು ಅತಿ ನಂಬಿಕೆ ಮತ್ತು ಗುಪ್ತ ಯೋಜನೆಗಳ ಬಹಿರಂಗಪಡಿಸುವಿಕೆ. ಇದು ಕಲಿಯುಗ. ಇಲ್ಲಿ ಮುಖದ ಮೇಲೆ ನಗುವನ್ನು ಹೊತ್ತು ಬೆನ್ನ ಹಿಂದೆ ಚೂರಿ ಹಾಕುವವರ ಸಂಖ್ಯೆ ಅಪಾರ ಇದೆ. ವೃಷಭ ರಾಶಿಯವರಾದ ನೀವು ಮುಗ್ಧ ಮನಸ್ಸಿನವರು. ಯಾರನ್ನಾದರೂ ನಂಬಿದರೆ ಇಡೀ ಹೃದಯವನ್ನೇ ತೆರೆದಿಡುತ್ತೀರಿ. ನಿಮ್ಮ ಬದುಕಿನ ಮುಂದಿನ ಯೋಜನೆಗಳು, ನೀವು ಮಾಡಬೇಕೆಂದಿರುವ ಉದ್ಯೋಗ, ಹೂಡಿಕೆ ಮಾಡಲು ಯೋಚಿಸಿರುವ ಹಣದ ವಿವರ, ಹೀಗೆ ಪ್ರತಿಯೊಂದು ಗುಪ್ತ ವಿಷಯವನ್ನು ನಿಮ್ಮವರೆಂದು ಭಾವಿಸಿ ಇತರರ ಮುಂದೆ ಇಲ್ಲಿ ಈ ವಾಮ ಗೋಚಾರವಾಗಿ ಹೇಳಿಕೊಂಡಿದ್ರಿ. ಈ ಜ್ಯೋತಿಷ್ಯದ ಪ್ರಕಾರ ಯಾವುದೇ ಒಂದು ಕಾರ್ಯವು ಯಶಸ್ವಿಯಾಗಬೇಕಾದ್ರೆ ಅದು ಪೂರ್ಣಗೊಳ್ಳುವವರೆಗೂ ಗುಪ್ತವಾಗಿರಬೇಕು. ನೀವು ನಿಮ್ಮ ಪ್ಲಾನ್ಗಳನ್ನು ಇತರರಿಗೆ ತಿಳಿಸಿದ ತಕ್ಷಣ ಮುಂಭಾಗದಲ್ಲಿ ಅವರು ಒಳ್ಳೆಯವರಂತೆ ನಟಿಸಿದರೂ ಒಳಗೊಳಗೆ ಅವರ ಮನಸ್ಸಿನಲ್ಲಿ ಮೂಡುವ ಈರ್ಷೆ, ಅಸೂಯೆ ಮತ್ತು ಈ ದೃಷ್ಟಿದೋಷ ನಿಮ್ಮ ಕೆಲಸದ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. ಕಳೆದ 5 ವರ್ಷಗಳಲ್ಲಿ ನೀವು ಯಾರಿಗಾದರೂ ಹಣದ ಸಹಾಯ ಮಾಡಿ ಅನಂತರ ಅವರೇ ನಿಮಗೆ ಶತ್ರುಗಳಾಗಿ ಬದಲಾದ ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ನಡೆದಿವೆ. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೆಯವರು ಕಸಿದುಕೊಳ್ಳಲು ನಿಮ್ಮ ಈ ಅತಿ ನಂಬಿಕೆಯೇ ಕಾರಣವಾಗಿತ್ತು. ಆದ್ದರಿಂದ ಈ ದಿವ್ಯ ದಿನಗಳಲ್ಲಿ ನಿಮ್ಮ ಯಾವುದೇ ಮುಂದಿನ ನಡೆಗಳನ್ನು ಯಾರಿಗೂ ಸಹ ಹೇಳಬೇಡಿ. ಎಲ್ಲವನ್ನ ಮೌನವಾಗಿ ಮತ್ತು ಶ್ರದ್ಧೆಯಿಂದ ಮಾಡಿ ಮುಗಿಸಿ. ಈ ಪ್ರಗತಿಗೆ ಮುಳ್ಳಾಗಿದ್ದ ಆ 3 ಜನ್ಮ ಶತ್ರುಗಳ ರಹಸ್ಯದ ಒಂದಷ್ಟು ಸ್ಫೋಟ. ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಇರುವ 3 ವ್ಯಕ್ತಿಗಳು ಕಳೆದ 5 ವರ್ಷಗಳಿಂದ ನಿಮ್ಮ ಪ್ರತಿಯೊಂದು ಬೆಳವಣಿಗೆಯನ್ನು ತಡೆಯುತ್ತಿದ್ದಾರೆ. ನಿಮ್ಮ ಬೆನ್ನಿಗೆ ಮುಳ್ಳಾಗಿದ್ದಾರೆ. ಈ 3 ವ್ಯಕ್ತಿಗಳು ಯಾರೋ ದೂರದ ಊರಿನವರಲ್ಲ ಅಥವಾ ಅಪರಿಚಿತರಲ್ಲ. ಇವರು ನಿಮ್ಮ ಅತ್ಯಂತ ಹತ್ತಿರದವರೇ ಆಗಿದ್ದಾರೆ. ಒಬ್ಬರು ನಿಮ್ಮ ಆಪ್ತ ಸ್ನೇಹಿತನ ಮುಖವಾಡ ತೊಟ್ಟಿರುವ ವ್ಯಕ್ತಿ, ಮತ್ತೊಬ್ಬರು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಗಮನಿಸುವ ನಿಮ್ಮದೇ ನೆರೆಹೊರೆಯವರು, ಪಕ್ಕದ ಮನೆಯವರು, 3ನೆಯವರು ನಿಮ್ಮದೇ ರಕ್ತ ಸಂಬಂಧಿ ಅಥವಾ ಹತ್ತಿರದ ಬಂಧು. ಈ 3 ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರಗಳು RLA, T ಮತ್ತು MG ಇಂದ ಪ್ರಾರಂಭವಾಗುತ್ತೆ. ಈ ವ್ಯಕ್ತಿಗಳು ನಿಮ್ಮ ಎದುರಿಗೆ ಬಂದಾಗ ಅತ್ಯಂತ ಮಧುರವಾದ ಮಾತುಗಳನ್ನಾಡ್ತಾರೆ. ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾರೆ. ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗುವಂತೆ ನಟಿಸುತ್ತಾರೆ. ಆದರೆ ಇವರ ಅಂತರಾತ್ಮದಲ್ಲಿ ನಿಮ್ಮ ಮೇಲೆ ತೀವ್ರವಾದ ದ್ವೇಷ ಮತ್ತು ಅಸೂಯೆ ಅಡಗಿದೆ. ಜ್ಯೋತಿಷ್ಯದ ಅಧ್ಯಯನದ ಪ್ರಕಾರ ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸಲು ಇವರು ಕೆಲವು ನಕಾರಾತ್ಮಕ ತಾಂತ್ರಿಕ ಕ್ರಿಯೆಗಳ ಮೊರೆ ಹೋಗಿರುವುದು ಕೂಡ ಕಂಡುಬಂದಿದೆ. ಒಮ್ಮೆ ನೆನಪಿಸಿಕೊಳ್ಳಿ, ಇಂದಿಗೆ ಸರಿಯಾಗಿ 6 ತಿಂಗಳ ಹಿಂದೆ ನಿಮ್ಮ ಜೀವನದಲ್ಲಿ ಒಂದು ಭೀಕರವಾದ ಆಪತ್ತು ಎದುರಾಗಿತ್ತು. ಅಲ್ಲಿ ನೀವು ಜೀವನ್ಮರಣದ ಹೋರಾಟ ನಡೆಸಿ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ರಿ. ಅಂದು ನಿಮ್ಮನ್ನು ಕಾಪಾಡಿದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಈ ಸಂಕಟ ಮೋಚನ ಮಹಾಬಲಿ ಹನುಮಂತನೇ. ತನ್ನ ದಿವ್ಯ ಹಸ್ತದಿಂದ ನಿಮ್ಮನ್ನು ರಕ್ಷಿಸಿದ್ದಾನೆ. ನೀವು ಸ್ವಲ್ಪ ಸಂತೋಷವಾಗಿರುವುದನ್ನು ಕಂಡರೂ ಈ 3 ವ್ಯಕ್ತಿಗಳಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಹಾದಿಯಲ್ಲಿ ಹೊಸ ಹೊಸ ಮುಳ್ಳುಗಳನ್ನು ಬಿತ್ತುತ್ತಲೇ ಇರುತ್ತಾರೆ. ಅದಕ್ಕಾಗಿಯೇ ನೀವು ಈಗಲೇ ಎಚ್ಚೆತ್ತುಕೊಳ್ಳಿ. ಇಂತಹ ನಕಲಿ ಸಂಬಂಧಗಳಿಂದ ಮತ್ತು ವ್ಯಕ್ತಿಗಳಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅಂತರವನ್ನು ಕಾಯ್ದುಕೊಳ್ಳಿ. ಇವರನ್ನು ನಿಮ್ಮ ಬದುಕಿನಿಂದ ದೂರ ಇಡದಿದ್ದರೆ ಈಗ ಒದಗಿ ಬಂದಿರುವ ಮಹಾರಾಜಯೋಗಗಳು ಸಹ ನಿಷ್ಕಲ್ಮಶವಾಗಬಹುದು. ನಿಮ್ಮ ಜನ್ಮ ಜಾತಕ ಮತ್ತು ಈ ಒಂದು ನಿಮ್ಮ ಬದುಕಿನಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬಂದರೂ, ಯಮರಾಜನಂತಹ ಕಠಿಣ ಪರಿಸ್ಥಿತಿಗಳು ನಿಮ್ಮನ್ನು ಸುತ್ತುವರೆದ್ರೂ, ನಿಮ್ಮ ಬೆನ್ನಿಗೆ ಕಾವಲಾಗಿ ನಿಂತು ನಿಮ್ಮನ್ನು ಪ್ರತಿ ಬಾರಿಯೂ ರಕ್ಷಿಸಿದ ಒಂದು ದಿವ್ಯ ಶಕ್ತಿ ಕೂಡ ಇದೆ. ಆ ದೇವತೆ ಬೇರೆ ಯಾರೂ ಅಲ್ಲ, ಈ ಸಾಕ್ಷಾತ್ ಸಂಕಟ ಮೋಚನ ಮಹಾಬಲಿ ಹನುಮಂತನೇ ಆಗಿರೋದು. ನಿಮ್ಮ ಮೇಲೆ ಬಂದ ಎಷ್ಟೋ ಅಪಮೃತ್ಯು ದೋಷಗಳನ್ನು, ಅಪಘಾತಗಳನ್ನು ಮತ್ತು ಆರ್ಥಿಕ ವಿನಾಶಗಳನ್ನು
ಆ ಪ್ರಭು ತಾನೇ ತಡೆದು ತನ್ನ ದಿವ್ಯ ಹಸ್ತದಿಂದ ನಿಮ್ಮನ್ನು ಸದಾ ಕಾಪಾಡಿದ್ದಾನೆ. ಆದರೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಒಂದು ಕಹಿ ಸತ್ಯವನ್ನು ನೀವು ಅರಿಯಬೇಕು. ಕಳೆದ ಕೆಲವು ಸಮಯದಿಂದ ಈ ರಕ್ಷಕ ದೇವತೆ ನಿಮ್ಮ ಮೇಲೆ ಕೊಂಚ ಅಸಮಾಧಾನಗೊಂಡಿದ್ದಾನೆ. ಭಗವಂತನ ಈ ಒಂದು ನಾರಾಜಗೀತೆಗೆ ಕಾರಣ ನಿಮ್ಮ ಮೇಲಿರುವ ದ್ವೇಷವಲ್ಲ, ಬದಲಿಗೆ ನಿಮ್ಮ ದಿನಚರಿಯಲ್ಲಿ ನೀವು ಮಾಡುತ್ತಿರುವ ಅಜಾಗರೂಕತೆ. ಭಗವಂತನು ನಿಮಗೆ ಇಷ್ಟು ಸುಂದರವಾದ ಶರೀರ, ಬುದ್ಧಿ, ಆಲೋಚನಾ ಶಕ್ತಿ ಮತ್ತು ಬದುಕಲು ಸಮಯವನ್ನು ನೀಡಿದ್ದಾನೆ. ಆದರೆ ನೀವು ಆ 24 ಗಂಟೆಗಳ ಅವಧಿಯಲ್ಲಿ ಕೇವಲ 10 ನಿಮಿಷಗಳು ಕೂಡ ಆ ಪರಮಾತ್ಮನ ಆರಾಧನೆಗಾಗಿ ಮೀಸಲಿಡುತ್ತಿಲ್ಲ. ಲೌಕಿಕ ಜಗತ್ತಿನ ಜಂಡಾಟಗಳಲ್ಲಿ ಮುಳುಗಿ ಹೋಗಿ ನಿಮ್ಮನ್ನು ಕಾಯುವ ದೈವಕ್ಕೆ ಕೃತಜ್ಞತೆ ಸಲ್ಲಿಸುವುದನ್ನು ಮರೆತಿದ್ರಿ. ಈ ಮಹಾಬಲಿ ಹನುಮಂತನು ನಿಮ್ಮಿಂದ ಕೋಟಿಗಟ್ಟಲೆ ಈ ಧನ ಕನಕಗಳನ್ನು ಬಯಸುತ್ತಿಲ್ಲ. ಆಂಜನೇಯನು ಅಪೇಕ್ಷಿಸುವುದು ಕೇವಲ ನಿಮ್ಮ ದಿನದ 10 ನಿಮಿಷಗಳ ನಿಷ್ಕಲ್ಮಶ ಈ ಭಕ್ತಿಯ ಮಾತ್ರ. ನೀವು ದಿನದ ಯಾವುದೇ ಸಮಯದಲ್ಲಿ, ಬೆಳಿಗ್ಗೆ ಅಥವಾ ಸಂಜೆ, ಕೇವಲ 10 ನಿಮಿಷಗಳ ಕಾಲ ಪ್ರಶಾಂತವಾಗಿ ಕುಳಿತು ಹನುಮಾನ್ ಚಾಲೀಸವನ್ನು ಪಠಿಸಿ ಅಥವಾ ಆಂಜನೇಯನ ದಿವ್ಯ ನಾಮಸ್ಮರಣೆಯನ್ನು ಮಾಡಿ. ನೀವು ಹೀಗೆ ಶಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ನಾಮಸ್ಮರಣೆ ಮಾಡಿದಾಗ ನಿಮ್ಮ ಅಂತರಾತ್ಮವು ಶುದ್ಧಗೊಳ್ಳುತ್ತೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಆದಷ್ಟು ರಾಯರ ವಾರ ಈ ಗುರುವಾರ ಹಳದಿ ವಸ್ತ್ರಗಳನ್ನು ದಾನ ಮಾಡಿ. ಸಾಧ್ಯವಾದರೆ ಈ ಶುಕ್ರವಾರ ಈ ಮನೆಯಲ್ಲಿ ಈ ತುಪ್ಪದ ದೀಪವನ್ನು ಈ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಕಟ್ಟೆಯ ಹತ್ತಿರ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಅನ್ನೋದು ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಈ ಕುಬೇರ ಮತ್ತು ಅಷ್ಟಲಕ್ಷ್ಮಿಯರ ವಾಸ ಆಗುತ್ತೆ. ಮತ್ತು ಶನಿವಾರ ಬಂದು ಆದಷ್ಟು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಈ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಈ ತುಳಸಿ ಹಾರವನ್ನು ಕೊಡಿ. ಈ ಭಾನುವಾರದಂದು ನೀವು ಈ ಸೂರ್ಯ ಭಗವಾನನಿಗೆ ಆದಷ್ಟು ತಪ್ಪದೆ ಈ ಆರ್ಘ್ಯವನ್ನು ನೀಡುವುದರಿಂದ ಈ ನೀರಿಗೆ ಸ್ವಲ್ಪ ಕುಂಕುಮ ಮತ್ತು ಈ ಕೆಂಪು ಹೂವುಗಳನ್ನು ಹಾಕ್ಕೊಂಡು ಆರ್ಘ್ಯವನ್ನು ನೀಡಿ. ನೀವು ಯಾವುದೇ ಒಂದು ಚರ್ಮದ ಕಾಯಿಲೆ, ಆರೋಗ್ಯದ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಏನೇ ಇದ್ರೂ ನಿಮಗೆ ಅವೆಲ್ಲ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ಧನಪ್ರಾಪ್ತಿ ಯೋಗ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.